ಗುಡ್ ಮಾರ್ನಿಂಗ್, ನಮಸ್ತೆ, ಶುಭೋದಯ ನಿಮ್ಗೆಲ್ಲರಿಗೂ. ಇವತ್ತಿನ ನನ್ನ ಡೈಲಿ ವಿಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನೇನು ಮಾಡ್ತೀವಿ ನೋಡೋಣ ಬನ್ನಿ. ಬೆಳಗಿನ ಟಿಫನ್ ಇಡ್ಲಿ ಹಾಗೆ ಸಾಂಬಾರು. ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು. ಈ ಪಾರ್ಸಲ್ನ ಊಟ ಮುಗಿಸಿ ಆಮೇಲೆ ಅನ್ಬಾಕ್ಸ್ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಮಧ್ಯಾಹ್ನದ ಊಟಕ್ಕೆ ಮೆಂತೆ ಬಾತ್ ಹಾಗೆ ಮೊಸರನ್ನ. ಮಧ್ಯಾಹ್ನದ ಊಟ ಆದಮೇಲೆ ಅನ್ಬಾಕ್ಸಿಂಗ್ ಏನೋ ಮಾಡೋಕ್ಕೆ ಅಂತ ಶುರು ಮಾಡಿದ್ವಿ. ಇದೇನು ಕ್ಯಾರಮ್ ಬೋರ್ಡ್ ನೋಡ್ತಿದ್ದೀರಲ್ವ, ಇದು 35 ಇಂಚ್ ಕ್ಲಬ್ ಕ್ಯಾರಮ್ ಬೋರ್ಡ್ ಅಂತೆ. ವೆಯ್ಟ್ ಮಾತ್ರ ಬಹಳ ಚೆನ್ನಾಗಿತ್ತು, ಭಾರಿ ವೆಯ್ಟ್ ಇತ್ತದು. ಹಾಗೆಯೇ ನೋಡ್ತಿದ್ರಲ್ವ ಮೇಲ್ಗಡೆ ವುಡ್ಡಿಂದ ಏನಿದೆ ಅದು ಕೂಡ ಬಹಳ ದೊಡ್ಡದಾಗಿದೆ. ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಇದೆಲ್ಲ ಕೇರಮ್ ಕಾಯಿನ್ಸ್ ಎಲ್ಲ ಕೊಟ್ಟಿರ್ತಾರೆ ಅದಕ್ಕೆ. ಅನ್ಬಾಕ್ಸಿಂಗ್ ಆದಮೇಲೆ ಜಸ್ಟ್ ಆ ಕವರ್ನ ನೋಡಿದ್ರೆ ಒಂದು ಸೈಡ್ ಪೂರ್ತಿ ಡ್ಯಾಮೇಜ್ ಆಗಿ ಬಂದುಬಿಟ್ಟಿತ್ತದು. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ರೀಫಂಡ್ಗೆ ಹಾಕಿದ್ವಿ. ಇದನ್ನು ಪಿಕಪ್ ಮಾಡ್ಕೊಂಡು ಒಂದು 2-3 ಡೇಸಲ್ಲಿ ಅವ್ರು ಪಿಕಪ್ ಮಾಡ್ಕೊಂಡು ರೀಫಂಡ್ಗೆ ರೆಡಿ ಮಾಡಿಕೊಂಡ್ರು. ಈಗೇನು ನೋಡ್ತಿದ್ರಲ್ವ ಈ ಥರ ಅಲ್ಲಿ ಮಧ್ಯ ಫುಲ್ಲು ಕ್ರ್ಯಾಕೇ ಆಗಿಬಿಟ್ಟಿತ್ತದು. ಈ ಥರ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಈಗ, ಆ ಥರ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟದಾಗಿದ್ದರೆ ಇಟ್ಕೋಬೋದಾಗಿತ್ತು. ಬಟ್ ಇದು ಸ್ಟೆಬಿಲಿಟಿನೇ ಇಲ್ಲ, ಆ ಕಡೆ ಸೈಡ್ ಹಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದ್ವಿ, ಹೋಗಲಿ ಬಿಡು, ರೀಪ್ಲೇಸ್ಮೆಂಟ್ ಇತ್ತು. ಫಸ್ಟ್ ರೀಪ್ಲೇಸ್ಮೆಂಟ್ ಕೊಟ್ಟೆ, ಆಮೇಲೆ ಅವ್ರ ಹತ್ರ ಮಾತಾಡಿ ರೀಫಂಡ್ ಕ್ಲೈಮ್ ಮಾಡಿಸ್ಕೊಂಡೆ. ವಾಪಸ್ ಹೋಯ್ತಿದ್ದು, ಬೇರೆ ಕೇರಮ್ ನೋಡಿ ತೊಗೊಳ್ಳೋಣ. ನೈಟ್ಗೆ ತಾಳಿಪೆಟ್ಟು. ನಮಸ್ಕಾರ, ಶುಭೋದಯ ಆ್ಯಂಡ್ ವೆಲ್ಕಮ್ ಟು ಮೈ ವಿಲಾಗ್ ಎಲ್ರಿಗೂ. ಇವತ್ತಿಂದ ಆ್ಯಕ್ಚುಲಿ ಒಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮನೆ ಕಟ್ಟಿಸ್ಬೇಕಾದ್ರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತಂದು ಹೇಳೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಆ ಥರ ಏನಾದರೂ ಟಿಪ್ಸ್ ಬೇಕು ಅಂತಂದರೆ ನಾವು ಕಟ್ಟಿಸ್ಬೇಕಾದ್ರೆ ನಾವು ಏನೇನು ಫೇಸ್ ಮಾಡಿದ್ವಿ ಅಂತ ಒಂದಿಷ್ಟು ನಿಮಗೆ ಏನೇನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಬೇಕಿದ್ರೆ. ನಿಮಗೆ ಅದು ಬೇಕು, ಆ ಥರ ಒಂದು ಟಿಪ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೌಸ್ ಟಿಪ್ಸ್ ಅಂತಂದು ಕಮೆಂಟ್ ಮಾಡಿ. ಎಲ್ಲರೂ ಬಂದು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಟಿಪ್ಸ್ ಹೇಳೋದಕ್ಕೆ ಶುರು ಮಾಡ್ತೀನಿ ಇವತ್ತಿಂದ. ಬೆಳಗಿನ ಟಿಫನ್ ಅವಲಕ್ಕಿ ಪೊಂಗಲ್ ಹಾಗೆ ಗೊಜ್ಜು. ಇದೇನು ನೇರಳೆ ಹಣ್ಣಿನ ಸೀಡ್ಸ್ ನೋಡ್ತಾ ಇದ್ದೀರಾ, ಇದು ಫಾಸ್ಟ್ ಗ್ರೋಯಿಂಗ್ ಮೆಥಡ್ ಅಂತ ಇದು. ಒಂದು ಸ್ವಲ್ಪ ಈ ಥರ ಟಿಶ್ಯೂ ಪೇಪರಲ್ಲಿ ಇಟ್ಬಿಟ್ಟು ಅದನ್ನು ನೀರು ಚಿಮುಕ್ಸ್ಬಿಟ್ಟು ಫುಲ್ ಒಂದು ಬಾಕ್ಸಲ್ಲಿ ಹಿಂಗೆ ಮುಚ್ಚಿಟ್ರೆ ಈಗ ಬೇಗ ಸೀಡ್ಸ್ ಗ್ರೋತ್ ಶುರು ಆಗುತ್ತೆ ಅಂತಂದು ಹೇಳಿದ್ರು. ಅದನ್ನು ಟ್ರೈ ಮಾಡ್ತಿದ್ದೆ, ಆಗಲೇ ಆಲ್ರೆಡಿ ಆಗಿದೆ ನೋಡಿ. ಮಳೆಯು ಶುರುವಾಗಿದೆ. ಮಳೆ ಬರ್ತಾ ಇರೋದಕ್ಕೆ ಈ ಗಿಡಗಳಿಗೆ ನೀರು ಆಲ್ರೆಡಿ ಬೀಳ್ತಾ ಇದೆ, ಇದಕ್ಕೇನು ಹಾಕೋದು ಬೇಕಿಲ್ಲ. ಒಂದು ವರ್ಷದ ಹಿಂದೆನೋ ಏನೋ ನಮ್ಮ ಪೋರ್ಟಿಕೋದಲ್ಲಿ ಒಂದು ಅಳಿಲು ಮರಿಗಳನ್ನ ಇಟ್ಬಿಟ್ಟಿತ್ತು. ಆ ಅಳಿಲಿನ ಮರಿಗಳೇ ನೋಡಿ ಇವು ಎಷ್ಟು ಚೇಷ್ಟೆ ಮಾಡ್ತಿರ್ತವೆ ಅಂದರೆ, ಈ ಪೋರ್ಟಿಕೋ ಮೇಲೆಲ್ಲ ನಡೆದು ಸೌಂಡು ಮಾಡ್ತಾನೆ ಇರ್ತವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಒಂದಿದೆಯಾ ಅಂತಂದ್ರೆ ಒಂದಲ್ಲ 3-4 ಇದಾವೆ ನೋಡಿ. ಇಲ್ಲಿಂದ ಅಲ್ಲಿಗೆ ಹೋಗ್ತಾವೆ, ಅಲ್ಲಿಂದ ಇಲ್ಲಿಗೆ ಬರ್ತವೆ. ಮಧ್ಯಾಹ್ನದ ಊಟ ಅನ್ನ, ಸಾರು, ಮುದ್ಪಲ್ಯ, ಮೊಸರು ಇವೆಲ್ಲವನ್ನು ಒಟ್ಟಿಗೆ ಕಲಿಸ್ಕೊಂತಾನ ಅಂತಂದು ಕೇಳಬೇಡಿ, ಮತ್ತೆ ಎಲ್ಲ ಬೇರೆ ಬೇರೆ. ಈಗ ನಾವು ಮಾಡ್ತಿದ್ದೀವಿ ಗೀ ರೈಸ್.
ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಈಗ ಲವಂಗ ಹಾಕ್ತಿದ್ದೀನಿ, ಆಗಲೇ ಹೇಳಿದೆ. ಏಲಕ್ಕಿ ಹಾಕಿದೆ, ಸ್ವಲ್ಪ ಲೈಟ್ ಜೀರಿಗೆ, ಇದಿಷ್ಟನ್ನು ಕುಟ್ಕೊಂಡು ರೆಡಿ ಮಾಡ್ಕೊಂಡ. ರೆಡಿಯಾಗಿದೆ ಇದು. ಈರುಳ್ಳಿ ಹೆಚ್ಚಿದ್ದಾಗಿದೆ. ಮೆಣಸಿನ್ಕಾಯಿ ಹೆಚ್ಚಿದ್ದಾಗಿದೆ. ಈಗ ಸ್ವಲ್ಪ ಹೊತ್ತು ಕಾಯಿಲಿ. ತಳ ಕಾದಿದೆ, ಈಗ ತುಪ್ಪ ಹಾಕೋ ಸಮಯ. ಗೀ ರೈಸ್ ಚೆನ್ನಾಗಿ ಆಗ್ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕಿ. ತುಪ್ಪ ಕಾದಿದ್ದಾದ್ಮೇಲೆ ಆ ಕುಟ್ಟಿ ಪುಡಿ ಮಾಡಿದಂಥ ಸ್ಪೈಸಸ್ ಅದನ್ನು ಹಾಕಿ, ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ, 1 ಅಥವಾ 2 ಪಲಾವ್ ಎಲೆ, ಸ್ವಲ್ಪ ಅರಮ ಬರೋವರೆಗೂ ಸಾಟೆ ಮಾಡ್ತಾ ಇದೆ. ಮೆಣಸಿನ್ಕಾಯಿ, ಈಗ ಈರುಳ್ಳಿ ಏನು ಮಿಕ್ಸ್ ಮಾಡಿದ್ದೀವಿ ಗೋಲ್ಡನ್ ಬ್ರೌನ್ ಆದಮೇಲೆ ರಿಸ್ಯೂಮ್ ಆಗುತ್ತೆ ವಿಡಿಯೋ. ಈಗೇನು ನೋಡ್ತಿದ್ರಲ್ವ, ಇಷ್ಟು ಆಗಿದೆ. ಇದಕ್ಕೆ ರೈಸ್ ಮಿಕ್ಸ್ ಮಾಡೋದು. ರೈಸ್ ಅಂದರೆ ಅಕ್ಕಿ ಕಾಳು. ಸ್ವಲ್ಪ ಹೊತ್ತು ರೈಸ್ ರೋಸ್ಟ್ ಆಗಬೇಕು ಇದರಲ್ಲ, ಆಗಲೇ ಒಳ್ಳೆ ಟೇಸ್ಟ್ ಬರುತ್ತೆ. ಹಂಗೆ ನೀರು ಹಾಕ್ಬಿಡ್ಬಾರ್ದು, ಸ್ವಲ್ಪ ರೋಸ್ಟ್ ಆಗಿ ಹಾಕ್ಬಿಡ್ಬೇಕು ಚೆನ್ನಾಗಿ. ಇದನ್ನು ರೈಸ್ ಏನಿದೆ ಈ ಲೋಟದಲ್ಲಿ 2.5 ಹಾಕಿದ್ದೀವಿ. ನೀರು ಅಷ್ಟೇ 3.25 ಹಾಕ್ತೀನಿ ಅಷ್ಟೇ. ಆಗ ಚೆನ್ನಾಗಿ ಉದುರಾಗುತ್ತೆ. ಅದಕ್ಕೆ ಹಿಡಿತಾ ಇದೆ, ರೋಸ್ಟ್ ಆಗಿದೆ ಅಕ್ಕಿ. ಈಗ ನೀರು ಹಾಕೋದಷ್ಟೇ. ಆ ನೀರೇನು ಹಾಕ್ತೀರಾ ಅದರ ಜೊತೆನೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಬಿಡಿ. ಡೈರೆಕ್ಟಾಗಿ ಹಾಕಿದ್ರೆ ಅಲ್ಲಿ ಇಲ್ಲಿ ತಳ ಹಿಡ್ಕೊಂಡು ಕುತ್ಕೊಳ್ಳುತ್ತೆ ಅದು. ಅದಕ್ಕೇ ನೀರೇನು ಹಾಕ್ತಿರಲ್ವ ಅದಕ್ಕೆ ಸ್ವಲ್ಪ ಮುಂಚೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಹಾಕಿದ್ರೆ ಒಳ್ಳೆಯದು. ಒಂದು ಕುದಿ ಬಂದ ತಕ್ಷಣ ಕುಕ್ಕರ್, ನಾರ್ಮಲಿ ಪ್ರೆಷರ್ ಕುಕ್ಕರ್ ಮಾಡೋದು, 2 ವಿಸಿಲ್ ಕೂಗ್ಸಿದ್ರೆ ಸಾಕು. ಈ ದಾಲ್ ಏನು ನೋಡ್ತಾ ಇದ್ದೀರಾ, ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇದನ್ನು ಹೀಟ್ ಆಗಲಿ ಅದು ಒಂದು ಸ್ವಲ್ಪ ಹೊತ್ತು. ಎಣ್ಣೆಯ ಜೊತೆ ತುಪ್ಪ ಹಾಕ್ತಿದ್ದೀನಿ, ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ಸಾಸಿವೆ, ಹಾಗೆ ಜೀರಿಗೆ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು, ಮೆಣಸಿನ್ಕಾಯಿ ದೂರ ಇದೆ ಸಿಡಿಯುತ್ತೆ.
ಕಟ್ ಮಾಡಿ ಹಾಕಿರೋದ್ರಿಂದ ಆಫ್ ಮಾಡಿ ಆಮೇಲೆ ಸ್ಪೆಷಲ್ ಮಸಾಲ. ಈ ಸ್ಪೆಷಲ್ ಮಸಾಲ ಇಂಗ್ರೀಡಿಯೆಂಟ್ ನಿಮಗೂ ರೆಸಿಪಿ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಹಾಕ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಇದನ್ನು ಇದೇನಿದೆ ಇದು ಹಾಗೆ ಕಲಿಸೋದು ಅಷ್ಟೆ. ಸೊ ಮಸಾಲೆ ಎಲ್ಲ ಅರೋಮ ವಾಪಸ್ ಬರಲಿ ಅಂತಂದು ಆ ಥರ ಮಾಡಿರೋದು. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ದಾಲ್ಗೆ ಗಟ್ಟಿಯಾಗಿರ್ಬೇಕು ಅಂತಂದು ಏನಲ್ಲ, ಸ್ವಲ್ಪ ನೀರಿದ್ರೆ ಚೆನ್ನಾಗಿದೆ. ಗೀ ರೈಸ್, ಸ್ಪೆಷಲಿ ಗೀ ರೈಸ್ ದಾಲ್ ಇಷ್ಟು ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಟ್ಬಿಡಿ ಇದರಲ್ಲೇ. ಈಗಿನ್ನೂ ಟೇಸ್ಟ್ ಮಾಡಿದೆ, ಖಾರವಾಗಿ ಸೂಪರ್ಬಾಗಿ ಆಗಿದೆ. ಸೊ ಅದು ಸಪ್ಪೆ ಇರುತ್ತಲ್ವ, ಜಸ್ಟ್ ತುಪ್ಪ ಉಪ್ಪು ಅಷ್ಟೇ ಇರೋದು ಅದರಲ್ಲಿ. ಅದಕ್ಕೆ ಇದನ್ನು ಸ್ವಲ್ಪ ಲೈಟಾಗಿ ಖಾರ ಮಾಡಬೇಕು, ಆಗಲೇ ಚೆನ್ನಾಗಾಗಿದೆ. ಇದನ್ನ ಕುದಿಸೋದೇನು ಬೇಡ, ನೀರಿದ್ರೇ ಚೆನ್ನಾಗಿ. ಇಷ್ಟಕ್ಕೆ ಆಫ್ ಮಾಡ್ತಾ ಇದ್ದೀನಿ. ಈಗೇನು ನೋಡಿದ್ರಲ್ವಾ, ದಾಲ್ ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಈಗ ಗೀ ರೈಸ್ ಓಪನ್ ಮಾಡ್ತಾ ಇದ್ದೀನಿ, ಪ್ರೆಷರ್ ಹಿಡಿದಿದೆ. ನೋಡ್ತಿದ್ರಲ್ವಾ ಉದುರಾಗಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಿ ಆಮೇಲೆ ಕಲಿಸ್ತೀನಿ, ಈಗಲೇ ಕಲಿಸ್ಬಾರ್ದು, ಜಾಸ್ತಿ ಸೌಟ್ ಆಡಿಸ್ಬಾರ್ದು. ಗೋಡಂಬಿ ಸ್ವಲ್ಪ ಕೆಂಪು ಹಾಕಬೇಕಷ್ಟೆ, ದ್ರಾಕ್ಷಿ ಹಾಕ್ಬೇಕಷ್ಟೆ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳಿ ದ್ರಾಕ್ಷಿ ಹಾಕಿದ್ರೆ. ಇಷ್ಟಾದರೆ ಸಾಕು. ಆಫ್ ಮಾಡಿಬಿಟ್ಟು ತಡ ಮಾಡಿದೆ. ಇನ್ನೇನು ಪ್ಲೇಟ್ಗೆ ಹಾಕ್ಕೊಂಡು ನೋಡೋಣ ಹೇಗಾಗಿದೆ ಅಂತ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ರಿ ಮತ್ತೆ. ತುಂಬ ಚೆನ್ನಾಗಿದೆ. ಕರೆಕ್ಟಾಗಿ ಹೇಳ್ಬೇಕು, ಖಾರ ಆಯ್ತಾ ಇಲ್ಲ ಅಂತ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು ಮಾಡಿದ್ಯಾ?